ಸರ್ ನಮಸ್ಕಾರ. ನಾನು ಕನ್ನಡ ಅನಿಸ್ ಮಾತಾಡ್ದೆ ಸರ್. ಕನ್ನಡ ಪರ ಹೋರಾಟಗಾರ ಡಾಕ್ಟರ್ ವಿಷ್ಣು ದರ್ಶನ ಸಮಿತಿ ಸದಸ್ಯ. ಸರ್ ಈ ಪುಣ್ಯಭೂಮಿ ವಿಷಯ ಏನು ಗೊತ್ತಿದೆ? 14 ವರ್ಷದಿಂದ ರಾಮನಿಗೆ ವನವಾಸ ಹೆಂಗಾಯಿತು ಹಾಗೆ ಯಜಮಾನಿಗೂ ವನವಾಸ ಆಗಿದೆ. ಸೊ ಇನ್ನೊಂದು 3 ತಿಂಗಳು ಸರ್ ಅವಕಾಶ ಇರೋದು ಸರ್ಕಾರಗಳಿಗೆ. ಅವ್ರು ಸರ್ಕಾರಗಳು ಮಾಡಲಿಲ್ಲ ನಾವು ಗೇಟ್ ಹೊಡೆದು ಒಳಗಡೆ ಬರ್ತಾ ಇರೋದು ಅಭಿಮಾನಿಗಳು. 2 ಮಾತಿಲ್ಲ ಅದ್ರೊಳಗೆ. ಯಾಕಂದ್ರೆ ರೊಚ್ಕೆತ್ಬಿಟ್ಟಿವಿ ನಾವೀಗ. ಮೊನ್ನೆನೂ ಶಾಂತಿಯುತ ಹೋರಾಟ ಮಾಡಿದ್ದೀವಿ. ಯಾವುದು ಅಹಿತಕರ ಘಟನೆ ಆಗಿಲ್ಲ. ಮೊನ್ನೆನೂ ಅಹಿತಕರ ಘಟನೆ ಯಾವುದೇ ಆಗಿದ್ರು ಇದಕ್ಕೆ ನೇರ ಹೊಣೆ ಆಗದೆ ಸರ್ಕಾರಗಳು. ಈ ಮೀಡಿಯಾ ಮುಖಾಂತರ ಅಲ್ಲಲ್ಲ, ಈಗ ನಾವು ಹೋರಾಟ ಮಾಡೇ ಮಾಡ್ತೀವಿ. ಆ ಹೋರಾಟದೊಳಗೆ ಅಹಿತಕರ ಘಟನೆ ಹಾಗೆ ಆಗುತ್ತೆ ಆಗಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಜಾಗ ಕೊಡ್ಲಿಲ್ಲ ನಾವು ಅಪ್ಪನ ಮನೆ ಜಾಗ ಕೇಳ್ತಾ ಇದ್ದೀವಿ ನಾವು. ಇಲ್ಲ ಅವ್ರ ಆಸ್ತಿ ಪಾಸ್ತಿ ಕೇಳ್ತಾ ಇದೀವ ನಾವು. 7 ಕೋಟಿ ಕನ್ನಡಿಗರ ಆಸ್ತಿ ಕೊಡ್ರಿ ನಮ್ಮ ಯಜಮಾನರು. ಅದನ್ನ ಕೊಡಕ್ ಆಗಲ್ಲ. ಇವ್ರು ಯೋಗ್ಯತೆ ಯಾರು ಸರ್ಕಾರ ನಡೆಸ್ಬೇಕು? ಬೇವರ್ಸಿಗಳು ಇವರು. ಮಾನವ ಮರ್ಯಾದೆ ಇದೆಯಾ ಅವ್ರಿಗೆ? ಯಾರ್ಯಾರು ಸರ್ಕಾರಗಳು 3 ಸರ್ಕಾರಗಳು ಬೇವರ್ಸಿ ನನ್ನ ಮಕ್ಕಳು ಯಾರು ಕಂಡಿಲ್ವಾ? ಅವ್ರಿಗೆ ಕಿವಿ ಇಲ್ವಾ? ಕುಡ್ರ ಮೂಗ್ರ ಎಲ್ಲ ತಾರತಮ್ಯ ಯಾಕ್ರಿ ಮಾಡ್ತಾರೆ? ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಳ್ಳು ಅಂದ್ಬಿಟ್ಟು ಮಾನವ ಮರ್ಯಾದೆ ಇದೆಯಾ ನನ್ನ ಮಕ್ಕಳಿಗೆ? ಇವ್ರಿಗೆ ಬೇಡ ಸರ್. ನಮಗೆ ತುಂಬಾ ಅಳಿವು ಬರ್ತಿದೆಯಲ್ಲ, ಮಾತಾಡೋದಕ್ಕೆ ಆಗಲ್ಲ ನಮ್ಮ ಕೈ ಒಳಗೆ. ಶಾಂತಪ್ರಿಯರು ಅಂದ್ರೆ ಶಾಂತಪ್ರಿಯರಿಗೆ ಈ ಥರ ಮಾಡ್ತಾವ್ರಲ್ಲ, ಇದು ಬೇಕಾ ಇವ್ರಿಗೆಲ್ಲ? ಎಲ್ಲ ಸರ್ಕಾರದವ್ರು ಮಾಡ್ಕೊಡ್ಬೇಕು ಸರ್. ದಯವಿಟ್ಟು ಇಲ್ಲ ಸರ್. ಯಾಕಂದ್ರೆ ನಮ್ಗೆ ಅತಿ ದುಃಖ ಆಗುತ್ತೆ. ಮಾತಾಡಕ್ ಬರಲ್ಲ ನಮ್ಮ ಕೈ ಒಳಗೆ. ಸರ್ ನಾನು ಕೇಳೋದು ಸರ್, ಕರ್ನಾಟಕಕ್ಕೆ ನಮ್ಮ ಯಜಮಾನರದು ಏನು ಕೊಡುಗೆ ಇಲ್ವಾ ಸರ್? ದಯವಿಟ್ಟು ಹೇಳಿ. ನೀವುಗಳ ಮಾಧ್ಯಮದವರು ತಾವು ಹೇಳಿ ಸರ್, ಯಾವುದು ಕೊಡುಗೆ ಇಲ್ವಾ ನಮ್ಮ ಯಜಮಾನರಿಗೆ? ಯಾಕ್ರಿ ಈ ಥರ ಮಾಡ್ತಾರೆ ಇವರೆಲ್ಲ? ಅಲ್ಲ, ಒಂದು ಕಣ್ಣಿಗೆ ಎಣ್ಣೆ ಹಾಕ್ತಾರೆ, ಒಂದು ಕಣ್ಣಿಗೆ ಸುಣ್ಣ ಇಡ್ತಾರೆ. ಯಾಕೆ ಈ ಥರ ಮಾಡ್ತಾರೆ ಇವರು? ಅದು ಮಾಡಬಾರ್ದು. ಬೇಡ ರೀ, ಇದು ತಪ್ಪು. ಯಾಕಂದ್ರೆ ಅವರು ಮೇರು ನಟ ರೀ. ಅವ್ರೇನು ಸಣ್ಣ ಪುಟ್ಟ ಯಾರು ಸಾಧಾರಣ ಸೈಡ್ ಹಾಕ್ರಲ್ಲ ರೀ ಅವರು. ಅಲ್ಲ ರೀ, ಎಂತೆಂಥ ನಟುಗಳನ್ನ ಅವ್ರು ನೋಡಿ ಬೆಳೀತಾ ಇದ್ದಾರೆ. ಯಾರೇ ನನ್ನ ಹೆಸರುಗಳು ಹೇಳೋದ ಅವ್ರದ್ದು? ಯಾಕೆ ಅವರೆಲ್ಲ ಬರ್ಬೋದಲ್ಲ, ಇಳಿಬೋದಲ್ಲ ರೋಡ್ಗೆ ಅವರೆಲ್ಲ. ಯಾರಾಗಿರ್ಬೋದು ಸರ್? ಅವ್ರ ಹೆಸರು ಎತ್ಕೊಂಡು ನಾನು ಮುಂದೆ ಬಂದೆ, ನೀನು ಮುಂದೆ ಬಂದೆ ಅಂತಾರೆ. ಬಟ್ ಏನು ಬರೀ ಹೆಸರು ಮಾತ್ರ ಸೀಮಿತ ಅವ್ರಿಗೆ, ಬೇರೆ ಯಾವುದಕ್ಕೂ ಸೀಮಿತ ಇಲ್ಲ. ಅವ್ರಿಗೂ ಅಷ್ಟೇ ಸರ್. ಅವರು ಬಂದು ಇಳಿಬೇಕು ಸರ್. ಆ ನಟರು ಇಳಿದ್ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಇಲ್ಲ ಮಾಡಬೇಕು, ಪುಣ್ಯಭೂಮಿ ನೀವು ಮಾಡಬೇಕು ಅಂತ ನಿಲ್ಸ್ಕೋಬೇಕು ಸರ್ ಎಲ್ಲರೂ. ಸರ್ 2 ಎಕರೆ ಭೂಮಿ ಬೇಕೇ ಬೇಕು. ಹಾಗೆ ಆಗುತ್ತೆ. ಆಗಿಲ್ಲ ಅಂದರೆ ಮುಂದೆ ಒಂದು ದೊಡ್ಡ ಆಂದೋಲನ ಆಗುತ್ತೆ ಸರ್. ಇದು ದೊಡ್ಡ ಆಂದೋಲನ. ಇದಕ್ಕೆಲ್ಲ ನೇರ ಸರ್ಕಾರ ಹೊಣೆ. ರಾಜಕೀಯ ಸರ್ಕಾರ ಯಾವುದೇ ಆಗಿರಲಿ ಅದೇ ಆಗುತ್ತೆ ಸರ್. ಯಾವುದೇ ಸರ್ಕಾರ ಅದು ನಾವು ಬಿಡೋ ಮಾತೇ ಇಲ್ಲ. ಸೇನಾ 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 ಬೋಲೋ ವಿಷ್ಣು ಮಹಾರಾಜ್ ಕೈ, ಬೋಲೋ ವಿಷ್ಣು ಮಹಾರಾಜ್ ಕೈ. ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಕಾನೂನು ಸಲಹೆಗಾರರಾದ ಮೋಹನ್ ಸಿಂಹ ಮಾತಾಡ್ತಾ ಇದ್ದೀನಿ. ಏನಿವತ್ತು 10 ಕುಂಟೆ ಜಾಗವಾಗಿ ಏನು ಅಭಿಮಾನಿ ಸ್ಟುಡಿಯೋ ಅವರು ನಮಗೆ ದಾನವಾಗಿ ಅವಾಗ 2017ರಲ್ಲಿ ಬರೆದುಕೊಡ್ತಾರೆ ಜಿಲ್ಲಾಧಿಕಾರಿ ಆಫೀಸಲ್ಲಿ. ಆ ವಿಚಾರವಾಗಿ ನಮಗೆ ಡಾಕ್ಯುಮೆಂಟ್ಸ್ಗಳೆಲ್ಲ ತೊಗೊಂಡು ನಾವು ಜನವರಿ 13ನೇ ತಾರೀಕು ಹೈಕೋರ್ಟ್ಗೆ ಮೊರೆ ಹೋಗ್ತೀವಿ. ಟ್ರಸ್ಟ್ ವತಿಯಿಂದ ಆಮೇಲೆ ಸಂಘಟನೆ ವತಿಯಿಂದ ಹೋಗಿ ಪ್ರತಿಯೊಂದು ಹೈಕೋರ್ಟು ನಮ್ಮದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಆ ಒಂದು 10 ಕುಂಟೆ ಜಾಗನ ಗೌರ್ಮೆಂಟ್ಗೆ ರೆಫರ್ ಮಾಡ್ತಾರೆ. ಜಡ್ಜ್ಮೆಂಟ್ ಮುಖಾಂತರ ಡೈರೆಕ್ಷನ್ ಮಾಡಿದೆ ಹೈಕೋರ್ಟು. ಅದೇ ವಿಚಾರವಾಗಿ ನಾವು CM ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಕೂಡ ಕೊಟ್ಟಿದ್ದೀವಿ. ಸೊ ಅವರೇನು ಮಾಡ್ತಾರೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಷನ್ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಕಚೇರಿಗೆ ಹೋಗ್ತೀನಿ ಅಭಿಮಾನಿಗಳನ್ನ ಕರ್ಕೊಂಡು ನಾನು. ಅವ್ರು ಹೇಳ್ತಾರೆ ನೀವು ಹೋಗ್ರಿ KTL ಕೇಸ್ ಹಾಕೊಡ್ರಿ, ಅಲ್ಲಿ ಕೇಸ್ ಹಾಕೊಡ್ರಿ ಅಂತ ಹೇಳ್ತಾರೆ. ಆ ರೀತಿ ನೀವು ನನಗೆ ಹೇಳೋಕ್ಕೆ ಬರಬಾರ್ದು ಸಾಹೇಬ್ರೆ. ಯಾಕಂದರೆ ಒಬ್ಬ ವಕೀಲನಾಗಿ ನನಗೆ ಯಾವ ರೀತಿ ಕೇಸ್ ಹಾಕೋಬೇಕು, ಯಾವ ರೀತಿ ನಾನು ನ್ಯಾಯ ಕೊಡಿಸ್ಬೇಕು ಅನ್ನೋದು ಸಾಮಾಜಿಕವಾಗಿ ಪ್ರತಿಯೊಂದು ಜನಗಳಿಗೆ ನನಗೆ ಗೊತ್ತಿದೆ. ಅದು ನನ್ನ ವೃತ್ತಿ ಧರ್ಮ. ಆ ರೀತಿ ನೀವು ಮಾತಾಡೋದು ತಪ್ಪು. ಸೊ ಏನಂದರೆ 14 ವರ್ಷ ಕೇಸ್ ಹಾಕ್ಕೊಂಡು ಇವಾಗ ನಾವು ನಡೆಸ್ಕೊಂಡು ಇನ್ನೂ 20 ವರ್ಷ 25 ವರ್ಷ ನಾವು ಅಲಿಯೋಕ್ಕಾಗೋದಿಲ್ಲ. ನಮ್ಮ ದಾದಾ, ನಾನು ಇವತ್ತು ಒಬ್ಬ ಅಡ್ವೊಕೇಟಾಗಿ ಬೆಳೆದಿದ್ದೀನಿ. ನಾನೊಬ್ಬ ಚಿತ್ರನಟನಾಗಿದ್ದೆ ಮುಂಚೆ. ಇವತ್ತು ಬೆಳೆದಿದ್ದೀನಿ, ಬೆಳೆಸಿದ್ದಾರೆ ನಮಗೆ. ನಮ್ಮ ದಾದಾ ಯಾವಾಗಲೂ ಒಂದು ಮಾತು ಹೇಳೋರು ನಮಗೆ, ಮನುಷ್ಯ ಬದುಕಿರೋವಾಗಲೇ ಅವನಿಗೆ ನ್ಯಾಯ ಸಿಗಬೇಕು ಮಗ, ಸತ್ತಾಗಲ್ಲ ಅಂತ. ಈ ಮಾತು ಖಂಡಿತವಾಗ್ಲೂ ನನಗೆ ಡೈರೆಕ್ಟ್ ನೇರವಾಗಿ ಹೇಳಿದರು ಅಪ್ಪಾಜಿ ನನಗೆ. ಆ ಮಾತು ನಾನು ಇವತ್ತಿಗೂ ನಾನು ನೆನೆಸ್ಕೊತೀನಿ. ಬಟ್ ಅಪ್ಪಾಜಿಯವರು ಇಲ್ಲ ಅಂತ ಕೆಲವರು ಅಂದ್ಕೊಂಡಿದ್ದಾರೆ, ನೀವೆಲ್ಲ ಮೂರ್ಖರು. ಅವ್ರು ಇನ್ನೂ ನನ್ನಲ್ಲೇ ಇದ್ದಾರೆ. ಇಷ್ಟು ಜನ ಅಭಿಮಾನಿಗಳಲ್ಲಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ನಿಂತಿರೋರೆಲ್ಲ ವಿಷ್ಣುವರ್ಧನ್ಗಳೇನೆ. ಜೈ ಜೈ ಜೈ. ಅಲ್ಲ ಸರ್, ಇಷ್ಟು ವಿಷ್ಣು ಒಬ್ಬ ಎಷ್ಟು ಕರ್ನಾಟಕಕ್ಕೆ ದುಡ್ದವನೇ. ಯಾರನ್ನ ಒಬ್ಬರು ರಾಜಕಾರಣಿಗಳು ಬಂದಿದ್ದಾರ? ಒಬ್ಬರೂ ಇಲ್ವಾ? ಇಷ್ಟು ವರ್ಷದಲ್ಲಿ ಒಬ್ಬರೂ ಇಲ್ವಾ? ಅಲ್ಲ, ಇಷ್ಟು ನಾವು ಅಭಿಮಾನಿಗಳು ಇಷ್ಟು ಬಂದು ನಿಂತ್ಕೊಂಡ್ರೆ ನೋಡಿ, ಎಲ್ಲ ಬೇಲಿಗಳು ಹಾಕವ್ರೆ. ಎಲ್ಲ ಬೇಲಿಗಳು ಹಾಕೊಂಡು ಇದು ಮಾಡ್ತಾ ಇದ್ದಾರೆ.
ಒಂದು ಚೂರು ಮನುಷ್ಯತ್ವ ಬೇಡ ಒಬ್ರಿಗೂ. ಬೇರೆ ಸಮಾಧಿಗಳೆಲ್ಲ ಇದೇ ಥರ ಮಾಡಿದಾರಾ? ಅವನೊಬ್ಬ ವಿಷ್ಣುವರ್ಧನ್ ಕನ್ನಡಕ್ಕಾಗಿ ಏನು ಮಾಡಿಲ್ವಾ? ಮಾಡಿಲ್ಲ ಅಂದರೆ ಬೇಡ, ಮಾಡೋ ಅಂತಾನೆ ಎಲ್ಲನೂ ಕನ್ನಡಕ್ಕಾಗಿ ದುಡ್ದು ಅಂತಾನೆ. ಅವ್ನು ಜೀವಂತವಾಗಿ ಇದ್ದಾಗೂ ಅಷ್ಟು ಹಿಂಸೆ ಕೊಟ್ಟಿದ್ದೀರಾ, ಅವ್ನು ಸತ್ತ ಮೇಲೂ ಯಾಕೆ ಹಿಂಸೆ ಕೊಡ್ತೀರಾ? ಒಬ್ರಿಗೂ ಕನಕರ್ಣ ಅನ್ನೋದಿಂದ ಇಲ್ಲಕ್ಕಿಲ್ವಾ? ಏನು ಮುಖ್ಯಮಂತ್ರಿಗಳು ಒಬ್ರಿಗೂ ಏನು ಅನ್ಸಲ್ವಾ? ಬೇರೆದಕ್ಕೆಲ್ಲ ಹೋಗ್ತೀರಾ, ಬೇರೆದೆಲ್ಲ ಮಾಡ್ತೀರಾ? ಸರ್, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಏನು ಹೇಳೋಣ ಸರ್, ಧಿಕ್ಕಾರ ಹೇಳ್ಬೇಕಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ? ಇಷ್ಟು ಮುಖ್ಯಮಂತ್ರಿಗಳ ಕೈಲಿ ಇದೊಂದು ಮಾಡೋಕ್ಕಾಗಿಲ್ಲ ಅಂದಮೇಲೆ ಇನ್ನೇನು ಮಾಡೋಣ ಹೇಳಿ? ಇನ್ನೇನು ಹೋಗೋಣ? ಧಿಕ್ಕಾರಕ್ಕೆ ಹೋಗೋಣ, ಇನ್ನು ಜೈಕಾರಕ್ಕೆ ಹೋಗೋಣ? ಜೈಕಾರಕ್ಕೆ ಹೋಗ್ಬೇಕಾ? ಅದು ಹೇಳ್ಬಿಡಿ ಬೇಕಾರೆ, ಲಾಸ್ಟ್ಗೆ ಅದು ಮಾಡ್ಬಿಡ್ತೀವಿ. ಯಾಕೆ ಹೇಳಿ? ವಿಷ್ಣುವರ್ಧನ್ಗೆ ಈ ಥರ ಸಮಾಧಿ ಕಟ್ಸಿಲ್ಲ, ಈ ಥರ 10 ಗುಂಟೆ ಜಾಗ ಕೊಟ್ಟಿಲ್ಲ, ಅವ್ರಿಗೆ ಜೈಕಾರ ಮಾಡೋಣ, ಅದೇ ಮಾಡಿಬಿಡೋಣ ಹೋಗ್ಲಿ. ಅವಾಗ ಅವರೆಲ್ಲ ನೆಮ್ಮದಿಲಿರ್ತಾರ? ಒಬ್ರಲ್ಲ ಇಬ್ರಲ್ಲ, ಎಲ್ಲ ಬಂದ್ಬಿಟ್ಟು ಒಂದು ಬಂದಿಲ್ಲ, ಎಲ್ಲ ರಾಜಕಾರಣಿಗಳು ಬಂದ್ಬಿಟ್ರು. ಏನಕ್ಕೆ ಸರ್ ಈ ಥರ ಮಾಡಬೇಕು? ಅವ್ನಿಗೆ 10 ಗುಂಟೆ ಜಾಗ ಯೋಗ್ಯತೆ ಇಲ್ವಾ? ಬೇಡ ಸರ್, ಇವತ್ತೂ ಇಲ್ಲೇನೆ ಕಲೆಕ್ಷನ್ ಮಾಡಿಬಿಡ್ತೀವಿ ನಾವು. ಈ ಜಾಗಕ್ಕೆ ಎಷ್ಟು ಅಂತ ರೇಟ್ ಹೇಳ್ಬಿಡ್ಲಿ, ಅದೇನು ಕೊಡಲ್ವಾ ಸರ್? ಅಲ್ಲ, ಇರೋದು ಕರ್ನಾಟಕದಲ್ಲಿ ಈ ಥರ ರಾಜಕಾರಣಿಗಳು ಈ ಥರ ಮಾಡ್ತಾರಾ? ವಿಷ್ಣುವರ್ಧನ್ಗೆ ಒಂದು 10 ಗುಂಟೆ ಜಾಗ ಇಲ್ಲ ಅಂದಮೇಲೆ ಇನ್ನೇನು ಸರ್ ಹೇಗೈತೆ? ಬೇರೆ ಯಾರನ್ನಾದ್ರೆ ಏನು ಸರ್ ಮಾಡ್ತಾರೆ? ಇಂಥ ಮನುಷ್ಯನಿಗೆ ಇಲ್ಲ ಅಂದಮೇಲೆ ಬೇರೆಯವ್ರಿಗೆ ಏನು ಮಾಡ್ತಾರೆ? ನಮ್ಮಂತೆ ನಾರ್ಮಲ್ ಮನುಷ್ಯರಿಗೆಲ್ಲ ಏನು ಮಾಡ್ತಾರೆ ಹೇಳಿ?